ಪ್ರೈಸ್ ದ ಲಾರ್ಡ್. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಲಿವಿಂಗ್ ಬ್ರೆಡ್ ಎಂಬುದಾಗಿ ಇರುವ ಈ ವಾಕ್ಯ ಸಂದೇಶಕ್ಕೆ ನಿಮ್ಮನ್ನು ಉದ್ಭುತವಾಗಿ ಆಮಂತ್ರಣ ಮಾಡಿದ್ದೇನೆ. ಪ್ರಿಯಪಟ್ಟವರೇ, ಪರಿಶುದ್ಧ ಬೈಬಲಲ್ಲಿ ಯೋಹನ್ನಾನು ಬರೆದ ಪತ್ರಿಕೆ 3ನೇ ಅಧಿಕಾರ 1ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ನೋಡ್ರಿ, ನಾವು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವುದಕ್ಕಾಗಿ ತಂದೆಯು ಎಷ್ಟೊಂದು ಪ್ರೀತಿ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಪ್ರಿಯರೇ, ನಾವು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವುದಕ್ಕಾಗಿ ತಂದೆಯು ಬಹಳವಾಗಿ ಪ್ರೀತಿ ನಮ್ಮ ಮೇಲೆ ತೋರಿಸಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿದ್ದಾರೆ. ಇಲ್ಲಿ 2 ಪದಗಳು ಬಹಳ ಸಂತೋಷಕರವಾಗಿದೆ. ಒಂದು, ದೇವರನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುವುದಕ್ಕೆ ಮನುಷ್ಯರಿಗೂ ಕೊಡುವ ಅವಕಾಶ. ನೋಡಿರಿ, ಒಂದು ಪ್ರೀತಿ ಸ್ವರೂಪನಾಗಿರುವ ತಂದೆಯನ್ನು ದೇವರಲ್ಲಿ ಕಂಡುಕೊಳ್ಳುವ ಅಪೂರ್ವವಾದ ಒಂದು ಸೌಭಾಗ್ಯ ದೇವರು ನಮಗೂ ಕೊಡ್ತಾ ಇದೆ. ಎರಡನೇದಾಗಿ, ಈ ಲೋಕದಲ್ಲಿ ಹುಟ್ಟಿರುವ ಮನುಷ್ಯರು ಮಕ್ಕಳು ಎಂಬುದಾಗಿರುವ ಆ ಅಮೂಲ್ಯವಾದ ಪದವಿಗೆ ಬರುವುದು ನಮಗೆ ಕಾಣಕ್ಕಾಗುತ್ತದೆ. ದೇವರು ಈ ಪ್ರೀತಿ ಹೇಗೆ ತೋರಿಸಿದು? ಸೃಷ್ಟಿಕರ್ತನಾಗಿರುವ ದೊಡ್ಡ ದೇವರಿಗೂ ಹೇಗೆ ನಾವು ಮಕ್ಕಳಾಗುವುದು? ಬೈಬಲಲ್ಲಿ ಬರೆದಿದ್ದಾರೆ, ಯೇಸು ಕ್ರಿಸ್ತನನ್ನು ನಂಬುವುದ ಮೂಲಕವಾಗಿ ನಾವು ದೇವರಿಗೂ ಮಕ್ಕಳಾಗುತ್ತೆ. ನಾವು ದೇವರಿಗೂ ಮಕ್ಕಳಾಗುವುದು ಮಾತ್ರವಲ್ಲ, ದೇವರನ್ನು ಅಪ್ಪ ಎಂಬುದಾಗಿ ಕರೆಯೋಕ್ಕೆ ಅವಕಾಶ ಕೂಡಿ ನಮಗೆ ಸಿಕ್ಕುತ್ತದೆ. ಇದೊಂದು ದೊಡ್ಡ ಪ್ರೀತಿ ಎಂಬುದಾಗಿ ಹೇಳಿದಕ್ಕೆ ಕಾರಣ, ದೇವರು ತನ್ನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನನ್ನು ನಮ್ಮನ್ನು ಪ್ರೀತಿಸಿ ನಮಗಾಗಿ ಕೊಟ್ಟೆ. ಅದೊಂದು ಅಮೂಲ್ಯವಾದ ಗಿಫ್ಟು. ಸ್ವಂತ ಮಗನೇ ನಮಗೂ ಕೊಟ್ಟೆ. ಆ ಮಗನು ನಮಗಾಗಿ ಜೀವ ಕೊಟ್ಟೆ. ಆತನ ರಕ್ತವೂ ಕೊಟ್ಟೆ, ಸುರಿಸಿದೆ. ಅದು ಮೂಲಕವಾಗಿ ದೂರಸ್ಥರಾಗಿರುವ ಮಕ್ಕಳು ಎಂಬುದಾಗಿ ಹೇಳಕ್ಕೆ ಯಾವ ಅವಕಾಶವೂ ಇಲ್ಲದಿರುವ ನಾವುಗಳನ್ನು ದೇವರು ಸ್ವಂತ ಮಕ್ಕಳಾಗಿ ಆತನ ಹತ್ರ ಸೇರಿಸ್ತಾ ಇದ್ದಾರೆ. ನಾವು ಯೇಸು ಕ್ರಿಸ್ತ ಮೂಲಕವಾಗಿ ಅಪ್ಪ ಹತ್ರ, ದೇವರ ಹತ್ರ ಹೋಗುವಾಗ ನಾವು ಮಕ್ಕಳು, ದೇವರಿಗೂ ಪ್ರಿಯರು ಆಗಿ ಮಾರ್ಪಡುವುದು ಮಾತ್ರವಲ್ಲ, ಎಲ್ಲ ಒಂದು ಸೃಷ್ಟಿ ಮಾಡಿರುವ ದೇವರನ್ನು ಅಪ್ಪ ಎಂಬುದಾಗಿ ಕರೆಯೋಕ್ಕೆ ಅವಕಾಶ ಕೂಡಿ ದೇವರು ಕೊಡ್ತಾ ಇದ್ದಾರೆ. ಪ್ರಿಯರೇ, ಇದು ಲೋಕದಲ್ಲಿ ಇರುವ ಎಲ್ಲರಿಗೂ ಇದು ಗೊತ್ತಾಗಲ್ಲ. ಅವ್ರಿಗೂ ದೇವರನ್ನು ಅಪ್ಪ ಎಂಬುದಾಗಿ ಕರೆಯೋಕ್ಕೆ ಅವಕಾಶವಿಲ್ಲ. ಪರಲೋಕ ರಾಜ್ಯದಲ್ಲಿರುವ ದೇವರನ್ನು ತಂದೆ ಎಂಬುದಾಗಿ ಕರೆಯೋಕ್ಕೆ ಅವ್ರಿಗೆ ಅವಕಾಶವಿಲ್ಲ. ಆದರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ನಮ್ಮ ಆತ್ಮಗಳು, ನಮ್ಮ ಹೃದಯದ ನಮ್ಮಲ್ಲಿ ಇರುವ ದೇವರ ಮನುಷ್ಯನ ಆತ್ಮ ಅದು ಹೊಸ ಜನನವನ್ನು ಹೊಂದಿಕೊಳ್ಳುವುದು. ಅದು ಮೂಲಕವಾಗಿ ಆತ್ಮ ಸ್ವರೂಪಿಯಾಗಿರುವ ದೇವರಿಗೆ ನಾವು ಮಕ್ಕಳಾಗುತ್ತದೆ. ಮಕ್ಕಳಾಗುವುದು ಮಾತ್ರವಲ್ಲ, ಆತ್ಮರೂಪಿಯಾಗಿರುವ ದೇವರನ್ನು ನಾವು ಅದೇ ಆತ್ಮನಿಂದ ಆರಾಧನೆ ಮಾಡುತ್ತಾ ಈ ಸತ್ಯವಾಗಿರುವ ದೇವರ ಸಂದೇಶ ಪ್ರಕಾರ, ಇಲ್ಲಾಂದ್ರೆ ವಾಕ್ಯ ಪ್ರಕಾರ ಸತ್ಯದೇವರನ್ನು ಆರಾಧನೆ ಮಾಡೋದಕ್ಕೂ ನಾವು ಯೋಗ್ಯರಾಗಿ ಮಾರಲ್ಪಡ್ತಾರೆ. ಪ್ರಿಯರೇ, ನೋಡ್ರಿ, ಈ ಅವಕಾಶವನ್ನು ನಾವು ತಳ್ಳಿ ಬಿಡಬೇಡ. ದೇವರ ಮಕ್ಕಳೆಂಬುದಾಗಿರುವ ಅಮೂಲ್ಯ ಪದವಿ ನಾವು ತಳ್ಳಿ ಬಿಡಬೇಡ. ಹೌದು, ಇದು ದೇವರು ತನ್ನ ಮಗನನ್ನು ನಂಬುವವർക്ക് ಮಾತ್ರ ಕೊಟ್ಟಿರುವ ಅಧಿಕಾರ ಎಂಬುದಾಗಿ ಯೋಹನ್ನವರ ಸುವಾರ್ತೆಯಲ್ಲಿ ಬರೆದಿದ್ದಾರೆ. ಅದು ಪ್ರಿಯರೇ, ಮುಂದೆ ದಿನಗಳಲ್ಲಿ, ನಮ್ಮ ಕಷ್ಟದ ಸಮಯಗಳಲ್ಲಿ, ರೋಗದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ನಾವು ಪಾವದಲ್ಲಿ ಸಿಕ್ಕಾಕೊಂಡು ಸಮಾಧಾನವನ್ನು ಇಲ್ಲದಂತೆ ನೆರಳಾಡುವ ಸಮಯಗಳಲ್ಲಿ ಯೇಸು ಕ್ರಿಸ್ತುವನ್ನು ನಂಬಿಕೊಂಡು ಯೇಸು ಕ್ರಿಸ್ತ ಮೂಲಕವಾಗಿ
ದೇವರ ಹತ್ರ ನಾವು ಹೋಗುವಾಗ ಅಪ್ಪ ಎಂಬುದಾಗಿ ಕರೆಯೋಕ್ಕೆ ದೇವರು ನಮಗೆ ಅವಕಾಶವನ್ನು ನೀಡಿದ್ದಾರೆ. ನಾವು ಆತನ ಮಕ್ಕಳಾಗಿದ್ದಾರೆ. ಆಮೇನ್. ದೇವರು ನಮಗೆ ಪ್ರಿಯ ತಂದೆಯಾಗಿದ್ದಾರೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೊಬ್ಬೊಬ್ಬರನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.